ಆತ ಸ್ವಯಂ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನ್ ಯೋಗಿ ಅನ್ನಿಸಿಕೊಂಡವನು. ಆಧುನಿಕ ಕಾಲದಲ್ಲಿದ್ರೂ ಪ್ರಾಚೀನ ಯೋಗಿಗಳು ಮಾಡ್ತಿದ್ದ ಧ್ಯಾನಗಳಲ್ಲಿ ಅಪಾರ ಸಿದ್ಧಿಯನ್ನ ಪಡೆದುಕೊಂಡವನು. 12ನೇ ವಯಸ್ಸಿಗೆ ತನ್ನೊಳಗಿನ ಭಗವಂತನಿಗೆ ಆತ ಶರಣಾಗಿ ಬಿಟ್ಟಿದ್ದ. ದಿನದ 20 ಗಂಟೆಗಳ ಕಾಲ ಸಮಾಧಿ ಸ್ಥಿತಿಯಲ್ಲೇ ಕಳೀತಾ ಇದ್ದ ಸಂತ ಶ್ರೇಷ್ಠನ ಜೀವನ ಗಾಥೆಯೇ ನಮ್ಮ ಇಂದಿನ ಸಾಧು ಪರಂಪರೆ. ಅನಂತ ಸಂಸಾರ ಸಮುದ್ರತಾರ ನೌಕಾಯಿದಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಅಂದು ಸತ್ಯರಾಜು ಅನ್ನೋ 12 ವರ್ಷದ ಆ ಬಾಲಕ ತಪಸ್ಸಿಗೆ ಕೂತಿದ್ದ. ಅದು ಅಂತಿಂಥ ತಪಸ್ಸಲ್ಲ. ಹಗಲು ರಾತ್ರಿ, ಮಳೆ ಗುಡುಗು, ಬಿಸಿಲು ಚಳಿ, ಹೀಗೆ ಯಾವುದನ್ನು ಲೆಕ್ಕಿಸದೆ ಮಾಡ್ತಿದ್ದ ತಪಸ್ಸದು. ಅದೊಂದು ದಿನ ಆತನಿಗೆ ಆತ್ಮ ಸಾಕ್ಷಾತ್ಕಾರವಾಗಿತ್ತು. ಯಾವುದೋ ಒಂದು ದಿವ್ಯ ಪ್ರಭೆ ತನ್ನ ಸುತ್ತ ಆವರಿಸಿದಂತೆ ಭಾಸವಾಗಿತ್ತು. ದಿನದ 20 ಗಂಟೆಗಳ ಕಾಲ ಇಹಲೋಕದ ಪರಿವೆಯೇ ಇಲ್ಲದಂತೆ ಈತ ಸಮಾಧಿ ಸ್ಥಿತಿ ತಲುಪಿಬಿಡುತ್ತಿದ್ದ. ಹೌದು, ಈ ಅನುಭೂತಿಯನ್ನ ಪಡೆದುಕೊಂಡ ಸತ್ಯರಾಜು ಅನ್ನೋ 12ರ ಪೋರ ಅಂದಿನಿಂದ ಲೋಕದ ಪಾಲಿಗೆ ಈತ ಶ್ರೀ ಶಿವಬಾಲಯೋಗಿ ಮಹಾರಾಜಾಗಿ ಚಿರಪರಿಚಿತನಾದ. ಅಂದಹಾಗೆ ಈ ಶಿವಬಾಲಯೋಗಿ ಬೇರೆ ಯಾರೂ ಅಲ್ಲ, ತೀರಾ ಇತ್ತೀಚಿನವರೆಗೂ ಅಂದ್ರೆ 1994ರವರೆಗೆ ಬೆಂಗಳೂರಿನಲ್ಲೇ ಇದ್ದು ತಮ್ಮ ಇಹಲೋಕ ಯಾತ್ರೆಯನ್ನ ಮುಗಿಸಿದ ಮಹಾನ್ ಚೇತನ. ಇಂದಿಗೂ ಇವರ ಆಶ್ರಮ ಬೆಂಗಳೂರಿನ ಜೆಪಿ ನಗರದಲ್ಲಿದೆ. ಇಲ್ಲಿಗೆ ನೆಚ್ಚಿ ಬಂದ ಭಕ್ತರಿಗೆ ಒಳಿತಾಗಿದೆ ಅನ್ನೋದಾಗಿ ಜನ ಹೇಳ್ತಾರೆ. ಯಾಕಂದ್ರೆ ಶಿವಬಾಲಯೋಗಿಗಳ ಸಿದ್ಧಿಯೇ ಅಂಥದ್ದು. ಇವರು ಒಮ್ಮೆ ಭಕ್ತಗಣವನ್ನು ಹರಿಸಿದ್ರು ಅಂದ್ರೆ ಸಾಕು, ಕಷ್ಟ ಕೋಟಲಿಗಳು ನಿವಾರಣೆಯಾಗ್ತವೆ. ಇಂತಹ ಅಪ್ರತಿಮ ಪ್ರಭಾವಶಾಲಿ ಯೋಗಿಯೊಬ್ಬರು ನಮ್ಮ ನಡುವಿದ್ದರು ಅನ್ನೋದೇ ನಿಜಕ್ಕೂ ರೋಮಾಂಚನಕಾರಿ ಸಂಗತಿ. ಯಾವ ಯೋಗಿ ಶಿವ ಹಾಗೂ ಪಾರ್ವತಿಯರಿಗೆ ಭಕ್ತಿ ಸಮರ್ಪಿಸುತ್ತಾನೋ ಆತ ಶಿವಯೋಗಿ ಆಗ್ತಾರೆ. ಬಾಲಯೋಗಿ ಅಂದ್ರೆ ಪಾರ್ವತಿಯ ಅಂಶವೆಂದು ತಿಳಿಯಲಾಗುತ್ತೆ. ಶಿವಬಾಲಯೋಗಿಗಳ ಮೂಲ ನಾಮ ಸತ್ಯರಾಜು. ಅದು 1935 ಜನವರಿ 24ನೇ ತಾರೀಕು ಆಂಧ್ರಪ್ರದೇಶದ ಗೋದಾವರಿ ನದಿ ತೀರದಲ್ಲಿರುವ ಆದಿವಾರಪೇಟ ಅನ್ನೋ ಚಿಕ್ಕ ಹಳ್ಳಿಯಲ್ಲಿ ಇವರ ಜನನವಾಗಿತ್ತು. ಆದಿವಾರಪೇಟದಲ್ಲಿದ್ದ ಹೆಚ್ಚಿನ ಕುಟುಂಬಗಳು ನೇಕಾರಿಕೆಯನ್ನು ನೆಚ್ಚಿಕೊಂಡಿದ್ವು. ಶಿವಬಾಲಯೋಗಿಗಳ ತಂದೆ ಭೀಮಣ್ಣ ಹಾಗೂ ತಾಯಿ ಪಾರ್ವತಮ್ಮ ತಮ್ಮ ಕಡು ಬಡತನದಿಂದ ಕಂಗಾಲಾಗಿ ಹೋಗಿದ್ರು. ಮಗ ಜನಿಸಿದ ಬಳಿಕ ಜಾತಕ ಪರಿಶೀಲಿಸಿದಾಗ ಮಗ ಅಸಾಮಾನ್ಯ ಸಂತನಾಗ್ತಾನೆ ಅನ್ನೋದಾಗಿ ಗೊತ್ತಾಗುತ್ತೆ. ಇದರ ಜೊತೆಗೆ ಭೀಮಣ್ಣನ ಆಯುಷ್ಯವು ಬೇಗ ಮುಗಿಯುತ್ತೆ ಅನ್ನೋದು ತಿಳಿದು ಅತೀವ ದುಃಖಿತರಾಗ್ತಾರೆ. ಶಿವಬಾಲಯೋಗಿಗಳಿಗೆ 3 ವರ್ಷವಿರುವಾಗ ತಂದೆ ಭೀಮಣ್ಣ ಇಹಲೋಕ ತ್ಯಜಿಸಿದ್ರು. ತಾಯಿ ಪಾರ್ವತಮ್ಮನ ಆರೈಕೆಯಲ್ಲಿ ಬೆಳೆದ ಶಿವಬಾಲಯೋಗಿಗಳು ತಾಯಿಯ ಕಷ್ಟವನ್ನು ಚೆನ್ನಾಗಿ ಅರಿತರು. ಹೀಗಾಗಿ 5ನೇ ವಯಸ್ಸಿಗೆ ನೇಯ್ಗೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಕಾಲ ಸರಿತಾನೇ ಇತ್ತು. ಶಿವಬಾಲಯೋಗಿಗಳು ಅತ್ಯಂತ ಪ್ರಾಮಾಣಿಕ ಹಾಗೂ ಶ್ರದ್ಧಾವಂತರಾಗಿದ್ರು. ದೇವರ ನೇಮನಿಷ್ಠೆ ಅಂತ ತಮ್ಮ ಕೆಲಕಾಲವನ್ನ ಮೀಸಲಾಗಿಡ್ತಿದ್ರು. 12 ವರ್ಷದವರಿದ್ದಾಗ ಅದೊಂದು ದಿನ ದ್ರಾಕ್ಷಾಹಾರಂ ಅನ್ನೋ ದೇವಾಲಯಕ್ಕೆ ಹೋಗಿದ್ರು.
ಅಲ್ಲಿ ಭೀಮೇಶ್ವರ ದೇವರನ್ನು ಸ್ತುತಿಸುತ್ತಿದ್ದಂತೆ ಅವರಲ್ಲಿ ಮಿಂಚಿನ ಸಂಚಾರವಾದಂತಾಯ್ತು. ತನ್ನಲ್ಲೇನೋ ಬದಲಾವಣೆ ಆಗ್ತಿದ್ದನ್ನ ಶಿವಯೋಗಿಗಳು ಗಮನಿಸಿದ್ರು. ಯಾಕೋ ಲೌಕಿಕ ಬದುಕಿ ಸಾಕು ಅನ್ನಿಸ್ತು. ಅದಕ್ಕೆ ತಕ್ಕಂತೆ ಅಲೌಕಿಕ ಶಕ್ತಿಯೊಂದು ತನ್ನನ್ನ ಆವರಿಸುತ್ತಿದೆ ಅನ್ನೋದು ಅರಿವಿಗೆ ಬರ್ತಿದ್ದಂತೆ ತನ್ನನ್ನೇ ತಾನೇ ಮರೆತು ಬಿಟ್ರು. ನೀವೀಗ ನೋಡ್ತಿರೋ ಫೋಟೋಗಳು ಶಿವಬಾಲ ಯೋಗಿಗಳು ಮೊದಲ ಬಾರಿಗೆ ಧ್ಯಾನದಲ್ಲಿ ಕೂತಿದ್ದಾಗ ತೆಗೆದಂತಹವು. ಅದು 1949 ಆಗಸ್ಟ್ 7ನೇ ತಾರೀಕು. ಶಿವಬಾಲ ಯೋಗಿಗಳು ಗೋದಾವರಿ ನದಿ ತೀರದಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಹಣ್ಣೊಂದನ್ನ ಭಾಗ ಮಾಡಿ ತಿನ್ನೋದಕ್ಕೆ ಸಜ್ಜಾಗಿದ್ರು. ಆ ಹಣ್ಣನ್ನ ಮುರಿತಿದ್ದಂತೆ ದೇಹದಲ್ಲಿ ಕಂಪನವಾಗೋದಕ್ಕೆ ಶುರುವಾಯಿತು. ಮಿಂಚೊಂದು ಕೈಯನ್ನ ಹಾದು ಹೋದ ಹಾಗಾಯ್ತು. ಓಂ ಅನ್ನೋ ಶಬ್ದ ಇವರ ಕಿವಿಗಪ್ಪಳಿಸಿತು. ಆತ್ಮಲಿಂಗದ ದರ್ಶನವಾಯಿತು. ಅಲ್ಲಿ ಓರ್ವ ದಿವ್ಯ ವ್ಯಕ್ತಿ ಶಿವಬಾಲ ಯೋಗಿಗಳ ಮುಂದೆ ನಿಂತಿದ್ದ. ಕೇವಲ 12ನೇ ವಯಸ್ಸಿಗೆ ಶಿವಬಾಲ ಯೋಗಿಗಳಿಗೆ ಆತ್ಮ ಸಾಕ್ಷಾತ್ಕಾರವಾಗಿತ್ತು. 14ನೇ ವಯಸ್ಸಿಗೆ ಇವರ ಸುಪ್ತ ಪ್ರಜ್ಞೆಯನ್ನ ಜಾಗೃತಗೊಳಿಸೋದಕ್ಕೆ ದಿವ್ಯ ಚೇತನವೊಂದರ ದರ್ಶನವಾಗಿತ್ತು. ಆ ಚೇತನವೇ ಇವರಲ್ಲಿದ್ದ ವೈರಾಗ್ಯ ಮೂರ್ತಿಯನ್ನ ಬಡಿದೆಬ್ಬಿಸುತ್ತೆ. ಅದರ ಮುಂದಿನದ್ದು ಇವರ ಜೀವನದ ಕುತೂಹಲಕಾರಿ ಘಟ್ಟ. ಹಣ್ಣು ತಿನ್ನುವಾಗ ಪ್ರತ್ಯಕ್ಷಗೊಂಡಿದ್ದ ರೂಪವನ್ನ ಕಂಡು ಶಿವಬಾಲ ಯೋಗಿ ಅಕ್ಷರಶಃ ದಿಗ್ಭ್ರಾಂತಗೊಂಡಿದ್ರು. ಯಾಕಂದ್ರೆ ಶಿವನಿಗೂ ಈ ರೂಪಕ್ಕೂ ಯಾವುದೇ ವ್ಯತ್ಯಾಸವಿರಲಿಲ್ಲ. ಮುಂದೇನಾಯ್ತು ಅಂತ ನೋಡೋಣ ಬನ್ನಿ. ಅದೊಂದು ದಿವ್ಯ ಗಳಿಗೆ. ಶಿವಬಾಲ ಯೋಗಿ ಆತ್ಮ ಸಾಕ್ಷಾತ್ಕಾರವಾದ ಕ್ಷಣ. ತನ್ನ ಮುಂದೆ ನಿಂತ ವ್ಯಕ್ತಿಯ ರೂಪ ಶಿವಬಾಲ ಯೋಗಿಯವರನ್ನ ಚಕಿತಗೊಳಿಸಿತ್ತು. ಯಾಕಂದ್ರೆ ಆತನ ವೇಷಭೂಷಣ ಶಿವನನ್ನೇ ಹೋಲುತ್ತಿತ್ತು. ಕಪ್ಪು ವರ್ಣದ ಚರ್ಮದ ಮೇಲೆ ಬೂದಿ ಬಳೆದುಕೊಂಡಿತ್ತು. ಕುತ್ತಿಗೆ ಸುತ್ತ ರುದ್ರಾಕ್ಷಿ, ಸೊಂಟಕ್ಕೆ ಒಂದು ಬಿಳಿ ಬಣ್ಣದ ಧೋತಿ, ತಲೆಯ ಮೇಲೆ ಜಟಾಜೂಟ. ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯಲಂಬಿತಾಂಬುಜಂಗತು. ಆತನ ಕಣ್ಣಲ್ಲಿ ಹೊಳಪಿತ್ತು. ಆ ಹೊಳಪು ಶಿವಬಾಲ ಯೋಗಿಗಳ ಒಳಗಣ್ಣನ್ನು ತರೆಸ್ತು. ಶಿವಬಾಲ ಯೋಗಿಗಳಿಗೆ ಪದ್ಮಾಸನ ಹಾಕಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತೆ ಸೂಚಿಸಿದ. ಶಿವಬಾಲ ಯೋಗಿಯವರ ಹಣೆಯನ್ನು ಮುಟ್ಟಿ ಆಧ್ಯಾತ್ಮದ ಒಳಗಣ್ಣನ್ನ ಆ ಯೋಗಿ ತೆರೆಸಿದ್ದ. ತಕ್ಷಣವೇ ಶಿವಬಾಲ ಯೋಗಿಗಳು ಸಮಾಧಿ ಸ್ಥಿತಿಗೆ ತಲುಪಿದ್ರು. ಆದ್ರೆ ಇಷ್ಟೆಲ್ಲಾ ಘಟನೆಗಳು ನಡೀತಿದ್ರು ಅದ್ಯಾವುದು ಶಿವಬಾಲ ಯೋಗಿಗಳ ಜೊತೆಗಿದ್ದ ಸ್ನೇಹಿತರ ಅರಿವಿಗೆ ಬಂದಿರಲಿಲ್ಲ. ಶಿವಬಾಲ ಯೋಗಿಗಳು ಸುದೀರ್ಘ ಧ್ಯಾನದಲ್ಲಿ ಇದ್ದಾರೆ ಅಂತಾನೆ ಅವರೆಲ್ಲ ನಂಬಿಕೊಂಡಿದ್ರು. ಶಿವಬಾಲ ಯೋಗಿಗಳು ನಟನೆ ಮಾಡ್ತಿದ್ದಾರೆ ಅಂತಾನೆ ಸ್ನೇಹಿತರು ಅಂದ್ಕೊಂಡಿದ್ರು. ಹೀಗಾಗಿ ಎಬ್ಬಿಸೋಕೆ ಪ್ರಯತ್ನ ಪಟ್ಟಾಗ ಇವರು ಸತ್ತಿರಬಹುದು ಅಥವಾ ಯಾವುದೋ ಅಗೋಚರ ಶಕ್ತಿಯ ಕಾಟ ಇದ್ದಿರಬಹುದು ಅನ್ನೋ ತೀರ್ಮಾನಕ್ಕೆ ಬಂದು ಬಿಟ್ರು ಸ್ನೇಹಿತರು. ಕೊನೆಗೆ ಮನೆಗೆ ತೆಗೆದುಕೊಂಡು ಹೋದ್ರು. ಅಲ್ಲೂ ಕೂಡ ಶಿವಬಾಲ ಯೋಗಿಗಳು ಸಮಾಧಿ ಸ್ಥಿತಿಯಿಂದ ಏಳಲೇ ಇಲ್ಲ. ಆದ್ರೆ ಮತ್ತೆ ಪ್ರಜ್ಞೆ ಬಂದಾಗ ಇವರು ನೆಟ್ಟಗೆ ಹೋಗಿದ್ದು ತಾನು ಸಮಾಧಿ ಸ್ಥಿತಿಗೆ ಹೋಗಿದ್ದ ಸ್ಥಳಕ್ಕೆ. ಶಿವಬಾಲಯೋಗಿಯ ಈ ಬದಲಾವಣೆ ಕಂಡು ಜನ ಇವ್ರ್ಯಾರೋ ದೈವಾಂಶ ಸಂಭೂತರೇ ಇರಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ರು. ಹೀಗಾಗಿ ಅದಿವಾರಪೇಟ ಬಾಲಯೋಗಿ ಅನ್ನೋದಾಗಿ ಜನ ಕರೆಯೋದಕ್ಕೆ ಶುರು ಮಾಡಿದ್ರು. ಹಳ್ಳಿಯ ಕೆಲವರು ಈತ ಹಣ ಸಂಪಾದನೆಗಾಗಿ ನಾಟಕ ಆಡ್ತಿರಬಹುದು ಅನ್ಕೊಂಡ್ರು. ಹೀಗಾಗಿ ನಾನಾ ತರಹದ ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಶಿವಬಾಲ ಯೋಗಿಗಳು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಈ ಸಂದರ್ಭದಲ್ಲಿ ಮನೆಯಲ್ಲೇ 23 ಗಂಟೆಗಳ ಕಾಲ ಸಮಾಧಿ ಸ್ಥಿತಿಯಲ್ಲಿ ಕಳೆಯೋಕೆ ಆರಂಭಿಸಿದ್ರು. ದಿನ ಮಧ್ಯರಾತ್ರಿ ಮತ್ತೆ ಮೊದಲಿನಂತಾದಾಗ ಮೈಯಲ್ಲೆಲ್ಲ ನೋವು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿತ್ತು. ಇದು ಹೀಗೆ ಮುಂದುವರಿಯಿತು. ಊರ ಮಕ್ಕಳು ಸತ್ತಾಗ ಕಟ್ಟಿಸಿದ್ದ ಸಮಾಧಿ ಸ್ಥಳವನ್ನೇ ತಮ್ಮ ಧ್ಯಾನ ಸ್ಥಳವಾಗಿ ಶಿವಬಾಲ ಯೋಗಿಗಳು ಆಯ್ಕೆ ಮಾಡಿಕೊಂಡ್ರು. ಅಲ್ಲಿ ಹಾವು ಚೇಳುಗಳು ಕಚ್ಚಿದ್ರೂ ಶಿವಬಾಲ ಯೋಗಿಗೆ ಮಾತ್ರ ಏನೂ ಆಗ್ತಾ ಇರಲಿಲ್ಲ.
ತನ್ನಲ್ಲೇ ಸ್ವಗುರುವನ್ನು ಶಿವಬಾಲಯೋಗಿಗಳು ಅದಾಗ್ಲೇ ಕಂಡುಕೊಂಡಾಗಿತ್ತು. ಹೀಗೆ 8 ವರ್ಷಗಳು ಕಳೆದವು. ಆ 8 ವರ್ಷದಲ್ಲಿ ಇವರು ದಿನದ 1 ತಾಸು ಮಾತ್ರ ಮಾಮೂಲಿ ಸ್ಥಿತಿಗೆ ಬರ್ತಿದ್ರು. ಉಳಿದ ಸಂದರ್ಭಗಳಲ್ಲಿ ಸಮಾಧಿ ಸ್ಥಿತಿಯಲ್ಲಿಯೇ ಇದ್ದು ಬಿಡ್ತಿದ್ರು. ಅಂದೊಮ್ಮೆ ಶಿವಬಾಲಯೋಗಿಗಳಿಗೆ ಆಧ್ಯಾತ್ಮ ಸಾಕ್ಷಾತ್ಕಾರ ಕೊಟ್ಟ ಗುರು ದಿನದ 12 ಗಂಟೆ ಮಾತ್ರ ಸಮಾಧಿ ಸ್ಥಿತಿಯಲ್ಲಿರುವಂತೆ ಆದೇಶ ಕೊಟ್ರು. ಹೀಗೆ ಇವರ ಧ್ಯಾನದ ಅವಧಿ 23 ಗಂಟೆಯಿಂದ 12 ಗಂಟೆಗೆ ಬದಲಾವಣೆಯಾಗಿತ್ತು. ಇನ್ನೇನು 12ನೇ ವರ್ಷ ಸಮಾಧಿ ಸ್ಥಿತಿಯಲ್ಲಿ ತುಂಬೋದ್ರಲ್ಲಿತ್ತು. ಅದಾಗ್ಲೇ ಶಿವಬಾಲಯೋಗಿಗಳು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯ ಸಿದ್ಧಿಯನ್ನ ಗಳಿಸಿದ್ರು. ಈ ಸಿದ್ಧಿಯನ್ನ ಬಾಲಯೋಗಿಗಳು ಹೀಗೆ ವಿವರಿಸಿದ್ರು: ಧ್ಯಾನದ ಅವಧಿ 12 ಗಂಟೆ ಮೀರಿದ್ರೆ ಅದು ತಪಸ್ಸೆಂದು ಪರಿಗಣಿತವಾಗುತ್ತದೆ. ಒಂದ್ ವೇಳೆ ದಿನದ 24 ಗಂಟೆಯೂ ತಪಸ್ಸನ್ನ ಆಚರಿಸಿದ್ರೆ ದೇವರು ಬಂದು ಎಚ್ಚರಿಸುತ್ತಾನೆ ಅನ್ನೋದಾಗಿ ಶಿವಬಾಲಯೋಗಿಗಳು ಹೇಳ್ತಿದ್ರು. ಅದು 1961 ಆಗಸ್ಟ್ 7ನೇ ತಾರೀಕು. ಅಂದು ತನ್ನ ಮೈಕ್ರೋಫೋನ್ ಮುಖಾಂತರ ಜನರನ್ನ ಉದ್ದೇಶಿಸಿ ಶಿವಬಾಲಯೋಗಿಗಳು ಮಾತಾಡಿದ್ರು. ಇದು ಅವರ ಮೊದಲ ಸಾರ್ವಜನಿಕ ದರ್ಶನವಾಗಿತ್ತು. ಅಂದು ಇದು ರೇಡಿಯೋದಲ್ಲೂ ಪ್ರಸಾರವಾಯಿತು. ಈ ಸಂದರ್ಭದಲ್ಲಿ ಇವರು ಆಧ್ಯಾತ್ಮಿಕತೆಯ ಉತ್ತುಂಗಕ್ಕೇರೋದಕ್ಕೆ ಆತ್ಮ ಸಾಕ್ಷಾತ್ಕಾರ ಮುಖ್ಯ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ರು. ಅಲ್ಲಿ ಸೇರಿದ್ದ ಜನ ಮಂತ್ರಮುಗ್ಧರಾಗಿ ಆಲಿಸಿದ್ರು. ಇಂತಹ ಒಂದು ರೂಪವನ್ನು ಅವರು ಕಂಡಿರಲೇ ಇಲ್ಲ. ಶಿವಬಾಲಯೋಗಿಗಳ ಆ ದಿವ್ಯ ದರ್ಶನವನ್ನು ಕಂಡು ಜನ ಹುಚ್ಚೆದ್ದು ಜಯಕಾರ ಹಾಕಿದ್ರು. ಶಿವಬಾಲಯೋಗಿಗಳ ಅಂದಿನ ರೂಪವನ್ನ ನೋಡಿ ಸೇರಿದ್ದ ಜನರೆಲ್ಲ ಕಕ್ಕಾಬಿಕ್ಕಿಯಾಗಿದ್ರು. ಯಾಕಂದ್ರೆ ಇದುವರೆಗೂ ನೋಡಿದ್ದ ಇವರ ರೂಪವೇ ಒಂದಾಗಿತ್ತು. ಈಗ ನೋಡ್ತಿರೋ ರೂಪ ಸಂಪೂರ್ಣ ಬದಲಾಗಿ ಬಿಟ್ಟಿತ್ತು. ಶಿವಬಾಲಯೋಗಿಗಳು ಬಾಲ್ಯಾವಸ್ಥೆಯಲ್ಲಿದ್ದಾಗ ನೋಡಿದ್ದ ಜನ ಇವರ ಈಗಿನ ರೂಪ ಕಂಡು ಒಂದು ಕ್ಷಣ ಅವಾಕಾಗಿದ್ರು. ನಾಟಕ ಮಾಡ್ತಾರೆ ಅಂತ ಜರೆದಿದ್ದ ಜನ ಇದೀಗ ಇವರು ದೇವರೇ ಅನ್ನೋ ಹಾಗೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟಕ್ಕೂ ಅಂದು ಅಲ್ಲಿ ಶಿವಬಾಲಯೋಗಿಗಳ ರೂಪ ಹೇಗಿತ್ತು ಅಂತ ನೋಡೋಣ ಬನ್ನಿ. ಶಿವಬಾಲಯೋಗಿಗಳ ಸುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಜನ ಇವರ ಈಗಿನ ರೂಪ ಕಂಡು ಬೆಚ್ಚಿಬಿದ್ದಿದ್ರು. ಕೇವಲ ಕೌಪೀನಧಾರಿಯಾಗಿ ತಲೆಯಲ್ಲಿ ಜಟಾಜೂಟಧಾರಿಯಾಗಿ ಕಾಣಿಸಿಕೊಂಡಿದ್ರು ಶಿವಬಾಲಯೋಗಿಗಳು. ಅದನ್ನು ಕಂಡ ಜನ ಇವರು ಸಾಕ್ಷಾತ್ ಶಿವಸ್ವರೂಪಿ ಅಂದ್ರು. ಈಗಂತೂ ಶಿವಬಾಲಯೋಗಿಗಳು ಬಾಹ್ಯ ರೂಪದಲ್ಲಿ ಸಂಪೂರ್ಣ ಯೋಗಿಯ ರೀತಿ ಬದಲಾಗಿ ಹೋಗಿದ್ರು. ಮುಂದೆ 1963ರಿಂದ 1987ರವರೆಗೆ ಭಾರತದಾದ್ಯಂತ ಶಿವಬಾಲಯೋಗಿಗಳು ಸಂಚರಿಸಿದ್ರು. ಮುಂದೆ ಶ್ರೀಲಂಕಾ, ಅಮೆರಿಕ, ಇಟಲಿ ಹೀಗೆ ವಿದೇಶಗಳಿಗೂ ಭೇಟಿ ಕೊಟ್ಟು ತಮ್ಮ ಆಧ್ಯಾತ್ಮ ಸಾರವನ್ನ ಹರಡಿದ್ರು. ಅಲ್ಲಿ ತಮ್ಮ ಬಳಿಗೆ ಬರ್ತಿದ್ದ ಜನರಿಗೆ ಧ್ಯಾನ ದೀಕ್ಷೆಯನ್ನ ಕೊಟ್ರು. ತಾವು ಸಮಾಧಿ ಸ್ಥಿತಿಯಲ್ಲಿದ್ದಾಗಲೂ ಜನರಿಗೆ ದರ್ಶನ ಕೊಟ್ರು. ಶಿವಬಾಲಯೋಗಿಗಳ ವಿಶೇಷತೆ ಅಂದ್ರೆ ತಮ್ಮ ಮುಂದೆ ಜನ ಕೂತಿದ್ರು ಮೌನದಲ್ಲಿ ಎಲ್ಲವನ್ನೂ ಜನರಿಗೆ ತಲುಪಿಸ್ತಿದ್ರು. ಇದೊಂದು ರೀತಿ ಟೆಲಿಪತಿಯ ಮಾದರಿ ಹಾಗೆ ಭಾಸವಾಗ್ತಿತ್ತು. ಶಿವಬಾಲಯೋಗಿ ಸ್ವಾಮೀಜಿ ಮಾಡುವ ಧ್ಯಾನ ಸಂಪೂರ್ಣವಾಗಿ ವಿಭಿನ್ನವಾಗಿರ್ತಿತ್ತು. ಅವರು ಧ್ಯಾನದಲ್ಲೇ ಭಕ್ತಿಯ ಉನ್ಮಾದವನ್ನು ಅನುಭವಿಸುತ್ತಿದ್ರು. ಧ್ಯಾನದ ಪ್ರಕ್ರಿಯೆ ಹೀಗಿತ್ತು: ಮೊದಲು ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಬೇಕು. ಏಕಾಗ್ರಚಿತ್ತರಾಗಿ ಮನಸ್ಸಿನ ಮೇಲೆ ಗಮನ ಹರಿಸಬೇಕು. ಹುಬ್ಬಿನ ಮಧ್ಯೆ ಗಮನ ಹರಿಸಬೇಕು. ಕಣ್ಣುಗುಡ್ಡೆಗಳನ್ನು ಅಲುಗಾಡಿಸಬಾರದು. ಇಡೀ ಮನಸ್ಸು ಹಾಗೂ ದೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಧ್ಯಾನ ಸ್ಥಿತಿಯಲ್ಲಿ ಕೂರಬೇಕು. ಯಾವುದೇ ಹೆಸರುಗಳು, ಮಂತ್ರಗಳನ್ನು ಉಚ್ಚರಿಸಬಾರದು. ಯಾವುದೇ ಸನ್ನಿವೇಶ, ವ್ಯಕ್ತಿ, ಘಟನೆ ಹೀಗೆ ಯಾವ ಯೋಚನೆಯೂ ಇರಕೂಡದು. ಧ್ಯಾನದ ಅವಧಿ ಮುಗಿಯುವ ಮುನ್ನ ಕಣ್ಣನ್ನ ತೆರೆಯಕೂಡದು. ಇದು ತುಂಬಾ ಸರಳವೆನಿಸಿದ್ರೂ ಈ ಸ್ಥಿತಿಗೆ ಹೋಗುವುದು ಅಷ್ಟು ಸುಲಭವಲ್ಲ. ಒಂದ್ ವೇಳೆ ಹೋದ್ರೆ ಅಲ್ಲೊಂದು ದೈವಿ ಸಾಕ್ಷಾತ್ಕಾರವಾಗುತ್ತೆ ಅನ್ನೋದನ್ನ ಶಿವಬಾಲಯೋಗಿಗಳು ಹೇಳಿದ್ರು. ಮುಂದೆ ಅನೇಕರಿಗೆ ಇದು ಅನುಭವಕ್ಕೂ ಬಂದಿತ್ತು.
ಅದೊಂದು ದಿನ ಶಿವಬಾಲ ಯೋಗಿಗಳ ಬಳಿ ಜನ ಬಂದು ಇಂಥ ತತ್ವಗಳನ್ನು ಹೇಗೆ ಕಂಡುಕೊಂಡ್ರಿ ಅನ್ನೋದಾಗಿ ಕೇಳಿದ್ರು. ಅದಕ್ಕೆ ಯೋಗ ವಸಿಷ್ಠ ಅನ್ನೋ ಗ್ರಂಥವನ್ನು ಓದೋಕೆ ಶಿವಬಾಲ ಯೋಗಿಗಳು ಹೇಳ್ತಾರೆ. ಇದರಲ್ಲಿ ವಸಿಷ್ಠ ಮಹಾಮುನಿ ಹಾಗೂ ಶ್ರೀರಾಮಚಂದ್ರರ ನಡುವಿನ ಸಂಭಾಷಣೆಯಲ್ಲಿ ಯೋಗ ಸೂತ್ರದ ಬಗ್ಗೆ ವಿಸ್ತೃತವಾಗಿ ಹೇಳಲಾಗಿದೆ. ಇದರಲ್ಲಿ ಸುಪ್ತ ಪ್ರಜ್ಞೆ, ವಾಸ್ತವತೆ, ಬಾಹ್ಯ ಪ್ರಪಂಚದ ಬಗ್ಗೆ ಉಲ್ಲೇಖವಾಗಿದೆ. ಸಮಾಧಿ ಸ್ಥಿತಿಯತ್ತ ತೆರಳೋಕೆ ಇದೆಲ್ಲದರ ಅರಿವಿರಬೇಕು. ಆಗ ಅತ್ಯುನ್ನತ ಶಾಂತಿ ಅರಿವಿಗೆ ಬರುತ್ತದೆ ಅನ್ನೋದಾಗಿ ಶಿವಬಾಲ ಯೋಗಿಗಳು ಹೇಳಿದ್ರು. ಶಿವಬಾಲ ಯೋಗಿಗಳು 3 ದಶಕಗಳ ಕಾಲ ಇಡೀ ಭಾರತವನ್ನು ಸಂಚಾರ ಮಾಡಿದ್ರು. ಈ ಸಂದರ್ಭದಲ್ಲಿ ಆದಿವಾರಪೇಟದಲ್ಲಿ ಮೊದಲ ಆಶ್ರಮ ಸ್ಥಾಪಿಸಿದ್ರು. ಮೊದಲ ಬಾರಿಗೆ ಅಂದ್ರೆ 1963ರಲ್ಲಿ ಸಂಚಾರ ಆರಂಭಿಸಿದಾಗ ಬೆಂಗಳೂರಿನ ದೊಡ್ಡಬಳ್ಳಾಪುರದಲ್ಲಿ ಹಾಗೂ ಬನ್ನೇರುಘಟ್ಟ ರಸ್ತೆಯ ಜೆಪಿ ನಗರದಲ್ಲಿ ಆಶ್ರಮ ಸ್ಥಾಪಿಸಿದ್ರು. ಮುಂದೆ ಹೈದರಾಬಾದ್, ಹಿಂದೂಪುರ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಧರ್ಮ ಪ್ರಚಾರ ಹಾಗೂ ಆಧ್ಯಾತ್ಮ ಯೋಗ ಸಿದ್ಧಿಯ ಪ್ರಚಾರ ಕೈಗೊಂಡ್ರು. ಆದರೆ ಇಷ್ಟೊತ್ತಿಗಾಗಲೇ ಶಿವಬಾಲ ಯೋಗಿಗಳ ಆರೋಗ್ಯ ಹದಗೆಟ್ಟಿತ್ತು. 15 ವರ್ಷಗಳ ಕಾಲ ಸಕ್ಕರೆ ಕಾಯಿಲೆಯಿಂದ ಬಳಲಿದ್ದವರು ಹೈರಾಣಾಗಿದ್ರು. ಇದೇ ಕಾಯಿಲೆ ವಿಪರೀತವಾಗಿ ಡಯಾಲಿಸಿಸ್ಗೂ ಒಳಗಾದ್ರು. ಕೊನೆಗೆ ಜಗತ್ತಿಗೆ ಯೋಗ ಹಾಗೂ ಧ್ಯಾನದ ಜ್ಞಾನಧಾರೆ ಎರೆದ ಸಂತ 1994ರ ಮಾರ್ಚ್ 28ರಂದು ಇಹಲೋಕ ತ್ಯಜಿಸಿದ್ರು. ಇವರ ಶರೀರವನ್ನು 12 ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳವಾದ ಆದಿವಾರಪೇಟದಲ್ಲಿ ಸಮಾಧಿ ಮಾಡಲಾಯಿತು. ಶಿವಬಾಲ ಯೋಗಿಗಳು ಕಣ್ಣಿಂದ ಮರೆಯಾಗಿರಬಹುದು, ದೇಹ ರೂಪದಲ್ಲಿ ಕಾಣಸಿಗಲ್ಲ. ಆದರೆ ಮಹಾ ಸಮಾಧಿಯ ಮೂಲಕ ಇಂದಿಗೂ ಭಕ್ತರನ್ನು ಪೊರೆಯುತ್ತಿದ್ದಾರೆ ಅನ್ನೋದು ಇವರ ಭಕ್ತರ ನಂಬಿಕೆ. ಶಿವಬಾಲಯೋಗಿ ಭಾರತ ಕಂಡ ಮಹಾನ್ ಸಾಧು. ಈ ಮಹಾಯೋಗಿ ತಮ್ಮ ಜ್ಞಾನ ವಿಸ್ತಾರಕ್ಕಾಗಿ 1963ರಲ್ಲಿ ದೇಶ ಸಂಚಾರ ಕೈಗೊಂಡರು. ಈ ಸಮಯದಲ್ಲಿ ನೂರಾರು ಭಕ್ತರು ಇವರಿಗೆ ಭೂಮಿಯನ್ನ ದೇಣಿಗೆಯಾಗಿ ನೀಡಿದ್ರು. ಆ ಜಾಗದಲ್ಲೆಲ್ಲ ಆಶ್ರಮ ನಿರ್ಮಿಸಿದ ಶಿವಬಾಲಯೋಗಿ ದೀನ ದಲಿತರಿಗೆ ಆಶ್ರಯವನ್ನ ನೀಡಿ ಸಾವಿರಾರು ಜನರ ಸಂಕಷ್ಟಗಳನ್ನ ಪರಿಹರಿಸಿದ್ರು. ಅವುಗಳೆಂದರೆ ಆದಿವಾರಪೇಟ, ಬೆಂಗಳೂರಿನ ಜೆಪಿ ನಗರ ಮತ್ತು ದೊಡ್ಡಬಳ್ಳಾಪುರ, ಹೈದರಾಬಾದ್, ಅನಂತಪುರ, ಹಿಂದೂಪುರ ಮತ್ತು ಆಗ್ರಾದಲ್ಲಿರುವ ಆಶ್ರಮಗಳು. ಅಷ್ಟೇ ಅಲ್ಲದೆ ಲಂಡನ್ ಮತ್ತು ಪೋರ್ಟ್ಲ್ಯಾಂಡ್ಗಳಲ್ಲಿ ಚಾರಿಟಬಲ್ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ದಾರೆ. ಆದಿವಾರಪೇಟದಲ್ಲಿರುವ ಆಶ್ರಮದಲ್ಲಿ ಶಿವಬಾಲ ಯೋಗಿಗಳ ಮಹಾ ಸಮಾಧಿ ಇದೆ.